ನೀನು ಶಾಂತಿ ನಿವಾಸಕ್ಕೆ ಸೊಸೆಯಾಗಿ ಬರಬೇಕು, ಅದೇ ನನ್ನ ಆಸೆ. ನಿನ್ನ ಗಂಡ ನಿನ್ನನ್ನೇ ಅರ್ಚನಾ ಅನ್ಕೊಂಡು ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನೆ. ಆದರೆ ಅವನು ಗೊತ್ತಿಲ್ಲ ಕಣಮ್ಮ ನೀನೇ ಶಾಂತಿ ಅಂತ. ಈಗ ಶಾಂತಿಗೆ ಮಾಡಿರೋದನ್ನೆಲ್ಲ ನೆನೆಸ್ಕೊಂಡು ಅವನು ನೊಂದ್ಕೋತಾ ಇದ್ದಾನೆ. ಆದರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ನಿಮ್ಮಿಬ್ರ ಮಧ್ಯೆ ಹಾಗೇ ಇದೆ. ನನಗೊಂದು ವಿಷಯ ಗೊತ್ತಾಗ್ತಿಲ್ಲ, ಈ ವಿಷಯದಲ್ಲಿ ದೇವರು ಯಾಕೆ ಇಷ್ಟೊಂದು ಆಟ ಆಡಿಸ್ತಿದ್ದಾನೆ ಅಂತ. ಇದಕ್ಕೆಲ್ಲ ಒಂದು ಪೂರ್ಣ ವಿರಾಮ ಹಾಕ್ಬೇಕಲ್ವೇನಮ್ಮ? ನೀನೇನೇ ಹೇಳಿದ್ರು ನಾನ್ ನಿನ್ ಜೊತೆಲಿ ಕೆಲಸ ಮಾಡ್ತೀನಿ. ಆ ನಂಬಿಕೆಯಿಂದಾನೆ ನಾನ್ ನಿಮ್ಮನ್ನ ಈ ಪ್ರಶ್ನೆ ಕೇಳಿದ್ದು ರತ್ನಮ್ಮ. ಯಾಕಂದ್ರೆ ನಾನು ನಿಮ್ಮನ್ನ ನನ್ನ ತಾಯಿಗಿಂತ ಎತ್ತರ ಸ್ಥಾನದಲ್ಲಿಟ್ಟಿದ್ದೀನಿ. ನೀವ್ ನನ್ನ ಜೊತೆಲಿ ಬಂದ್ರೆ ತುಂಬಾ ಒಳ್ಳೆ ಶಕ್ತಿ ಬಂದಾಗ ಆಗುತ್ತೆ ರತ್ನಮ್ಮ. ಶಾಂತಿ ನಿವಾಸಕ್ಕೆ ನಾನ್ ಬಂದಾಗಿಂದ ನೀವೇ ನನ್ಗೊಂದು ಸ್ಫೂರ್ತಿ. ನನ್ನಮ್ಮ, ನಾನೆಲ್ಲ ಕಣಮ್ಮ, ನೀನು ನನಗೆ ಸ್ಫೂರ್ತಿ. ಈಗೇನು ನಾನು ನಿನ್ನ ಜೊತೆನಲ್ಲಿ ಬರಬೇಕು ತಾನೇ? ಬರ್ತೀನಿ ಕಣಮ್ಮ. ಹಲೋ, ಪ್ಲಂಬರ್ ಚಂದು ಅವರ ಮಾತಾಡ್ತಾ ಇರೋದು? ಹೌದು ಸರ್, ನಾನೇ ಮಾತಾಡ್ತಿರೋದು. ಹೇಳಿ. ಏನಿಲ್ಲ, ನಮ್ದೊಂದು ಹೊಸ ಬಿಲ್ಡಿಂಗ್ ಅಲ್ಲಿ ಪ್ಲಂಬಿಂಗ್ದು ಕಾಂಟ್ರಾಕ್ಟ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ನನ್ನ ನಂಬರ್ ಯಾರು ಕೊಟ್ರು ಸರ್? ನನಗೆ ಈ ಸೀಗಳ್ಳಿ ಮಾದಪ್ಪ ಇದಾರಲ್ಲ, ಅವ್ರು ಕೊಟ್ರು ನಿಮ್ಮ ನಂಬರು. ಓ ಹೌದಾ, ಸರಿ ಹೇಳಿ ಸರ್. ಹೇಳಿದ್ನಲ್ಲ ಸರ್, ನಮ್ದೊಂದು ಹೊಸ ಬಿಲ್ಡಿಂಗ್ ಅಲ್ಲಿ ಪ್ಲಂಬಿಂಗ್ ಕೆಲಸ ಇದೆ, ಹಾಗಾಗಿ ಫೋನ್ ಮಾಡಿದೆ. ಮಾಡ್ಕೊಡ್ತೀರಾ? ಆಯ್ತು, ಮಾಡೋಣ ಸರ್. ನೀವು ಇರೋ ಲೊಕೇಶನ್ ಕಳಿಸಿ, ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸರಿ, ನಿಮಗೆ ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ ರೀ. ಲೊಕೇಶನ್ ಕಳಿಸಿದ್ದೀನಿ. ಇಲ್ಲೇ ಹತ್ರದಲ್ಲಿದೆಯಲ್ಲ ಸರ್. ನೀವು ಕಳಿಸಿರೋ ಲೊಕೇಶನ್ ಇಲ್ಲೇ ಹತ್ರದಲ್ಲಿದೆ ಸರ್. ಆಮೇಲೆ ನಿಮಗೆ ಎಷ್ಟು ಜನ ಬೇಕಿತ್ತು? ನೀವು ಮೊದಲು ಇಲ್ಲಿಗೆ ಬನ್ನಿ, ಬಂದ್ಮೇಲೆ ಬೇಕಾದ್ರೆ ನೋಡಿ ಎಷ್ಟು ಜನ ಬೇಕಾಗುತ್ತೆ ಏನೋ ಅಂತ. ಸರಿ ಸರ್, ನಾನು ಈಗಲೇ ಬಂದ್ಬಿಡ್ತೀನಿ. ಒಂದು 10 ನಿಮಿಷ ವೇಟ್ ಮಾಡಿ ಸರ್. ಹೌದಾ? ಆದಷ್ಟು ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಬಾ. ಹಲೋ. ಹಾಯ್ ಸುಶಾಂತ್. ಹೇಳು ಅರ್ಚನಾ. ಏನ್ ಸಮಾಚಾರ? ಏನ್ ಸಮಾಚಾರ? ಏನು ಇಲ್ವಲ್ಲ? ಇದ್ಯಲ್ಲ. ಏನು ಮನೆಗೆ ಟೈಮ್ ಸರಿಯಾಗಿ ಬರ್ತಿಲ್ವಂತೆ, ಇಷ್ಟ ಬಂದಂಗ್ ಬರ್ತಿರ, ಇಷ್ಟ ಬಂದಂಗ್ ಹೋಗ್ತಿರಂತೆ. ಅದು ಅಲ್ಲದೆ ಊಟ ತಿಂಡಿ ಏನು ಸರಿಯಾಗಿ ಮಾಡ್ತಿಲ್ವಂತೆ. ಇದು ಸಮಾಚಾರನೇ. ಇರೋದನ್ನ ಇದ್ದಾಗ ಹೇಳ್ಬೇಕು ಅಂದ್ರೆ ನನ್ನ ಕೈಲಾಗಲ್ಲ ಅರ್ಚನಾ. ಒಂಥರ ಟೆನ್ಷನ್ ಆಗ್ತಾ ಇದೆ. ಯಾವುದೇ ವಿಷಯಕ್ಕೂ ಎಮೋಷನಲ್ ಆಗದೆ ಇರೋನು ಇವಾಗ ಎಮೋಷನಲ್ ಆಗ್ತಾ ಇದ್ದೀನಿ. ಹಲೋ ಸರ್, ಹೋಲ್ಡ್ ಆನ್ ಪ್ಲೀಸ್, ಹೋಲ್ಡ್ ಆನ್. ಎಲ್ಲ ವಿಷಯನೂ ಒಂದೇ ಸಲ ನಿಮ್ ಮನ್ಸಿಗೆ ಹಾಕೊಂಡು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ ಸುಶಾಂತ್? ಸ್ವಲ್ಪ ಎಲ್ಲ ವಿಚಾರಗಳನ್ನ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿ. ಅವಾಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಸರಿ, ಈಗ ಕಾರ್ನರ್ ರೋಡ್ ಹತ್ರ ಬರ್ತೀರಾ ಸ್ವಲ್ಪ? ಈಗ್ಲಾ? ನಾನು ತುಂಬಾ ದೂರ ಇದ್ದೀನಿ. ಸರಿ ಹೋಗ್ಲಿ, ನೀವ್ ಎಲ್ಲಿದ್ದೀರಾ ಅಂತ ಹೇಳಿ ನನಗ್ ಲೊಕೇಶನ್ ಕಳ್ಸಿ, ನಾನೇ ಬರ್ತೀನಿ ಅಲ್ಗೆ. ನೀನ್ ಯಾಕೆ ಬರ್ತೀಯಾ? ಅಯ್ಯೋ ರಾಮ, ಇದು ಒಳ್ಳೆ ಕತೆ ಆಯ್ತಲ್ಲ. ಇದೇನ್ ಹಿಂಗ್ ಕೇಳ್ತಿದ್ರ ಸುಶಾಂತ್? ನಿಮ್ ಹತ್ರ ಬರ್ತೀನಿ ಅಂತ ಹೇಳ್ತಿರೋದು ನಿಮ್ ಹೆಂಡ್ತಿನೇ. ನನ್ನೇ ಯಾಕೆ ಬರ್ತೀಯ ಅಂತ ಕೇಳ್ತಿದ್ದೀರಲ್ಲ ನೀವು. ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಏನ್ ಅನ್ಕೋಬೇಡ. ಇಟ್ಸ್ ಓಕೆ, ನನಗೂ ಎಲ್ಲ ಅರ್ಥ ಆಗ್ತದೆ ಸುಶಾಂತ್. ಸುಶಾಂತ್, ನಾವಿಬ್ರೇ ಎಲ್ಲಾದ್ರೂ ಆಚೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಮಾತಾಡ್ಕೊಂಡು ಬರೋಣವಾ? ಸುಶಾಂತ್, ಯಾಕೇನು ಮಾತಾಡ್ತಾನೆ ಇಲ್ಲ? ಅದೆಲ್ಲ ಏನಿಲ್ಲ, ಇಂಪಾರ್ಟೆಂಟ್ ಕೆಲಸ ಇತ್ತು, ನಾನು ಅದಕ್ಕೆ ಹೋಗ್ತಾ ಇದ್ದೆ. ಸರಿ, ಅದೇನ್ ಕೆಲ್ಸನೋ ನೋಡ್ಕೊಳ್ಳಿ. ಬೇಕಾದ್ರೆ ನಾವು ಇನ್ನೊಂದ್ ದಿವ್ಸ ಹೋಗೋಣ.
ನೀನ್ ಕರಿತಿದ್ಯಾ ಅಂದ್ರೆ ನಿನಗಿಂತ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ ಬಿಡು.